ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೆ ರಾಯಲ್ ಕಿಚನ್. ಇವತ್ತು ಸ್ಪೆಷಲ್ ಬಂದು ಸೊರೆಕಾಯಿ ಪಾಯಸ. ಬನ್ನಿ ರೆಸಿಪಿ ನೋಡೋಣ ಏನೇನು ಅಂತ. ಸೊರೆಕಾಯಿ ಇದನ್ನು ಒಟ್ಟು ತೆಗೆದು ಚೆನ್ನಾಗಿ ಚಿಕ್ಕದಾಗೆ ಜೀಕೋಬೇಕು. ಇದು ಸೊರೆಕಾಯಿ ಒಟ್ಟು ತೆಗೆದುಬಿಟ್ಟು ಜೀವ್ಕೋಬೇಕಾಗತ್ತೆ. ಸೊಬ್ಬಕ್ಕಿ ರಾತ್ರಿ ನೆನೆಸಿಟ್ಟಿರೋದು, ದ್ರಾಕ್ಷಿ ಗೋಡಂಬಿ ಮತ್ತು ತುಪ್ಪ, ಸಕ್ಕರೆ, ಏಲಕ್ಕಿ ಪೌಡರ್ ಮತ್ತು ಹಾಲು. ಇದು ಡ್ರೈ ರೋಸು. ಇದು ಸೊರೆಕಾಯಿ ಪಾಯಸಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಈಗ ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಇದೆಲ್ಲ ಬರೀ ತುಪ್ಪದಲ್ಲೇ ಮಾಡಬೇಕಾಗತ್ತೆ. ತುಪ್ಪ ಬಿಸಿ ಆದಮೇಲೆ ಇದನ್ನು ಸೊರೆಕಾಯಿನ ತುರಿಬಿಟ್ಕೊಂಡಿರೋದನ್ನು ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕಲರ್ ಬರೋ ತನಕ, ಸಾಫ್ಟ್ ಆಗೋ ತನಕ ಮಾಡ್ಕೋಬೇಕು, ಬಿಸಿ ಮಾಡ್ಕೋಬೇಕಾಗುತ್ತೆ. ಈಗ ಸೊರೆಕಾಯಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಾಲು ಹಾಕ್ಕೋಬೇಕಾಗತ್ತೆ. ಹಾಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು, 1 ಲೀಟ್ರು ಅಂದರೆ 1/2 ಲೀಟ್ರು, ನಿಮ್ಗೆ ಎಷ್ಟು ಸೊರೆಕಾಯಿ ತೊಗೊಂಡಿರ್ತೀರೋ ಅಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಾನು 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಬೇಕಿದ್ದರೆ ಸ್ವಲ್ಪ ಹಾಕ್ಕೋತೀನಿ. ಹಾಲು ಹೀಗೆ ಬೇಯ್ತಾ ಇದೆ ಅಂದಾಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸು ಸ್ಲಿಮ್ಮಲ್ಲಿ ಇಡಿ ಗ್ಯಾಸ್ನ. 10 ಮಿನಿಟ್ಸ್ ಸ್ಲಿಮ್ಮಲ್ಲಿ ಬೇಯಬೇಕಾಗತ್ತೆ ಹಾಲು. ಈಗ ಇದು ಸ್ವಲ್ಪ ಚೆನ್ನಾಗಿ ಬೇಯ್ದಿದೆ. ಇದು ಬೇಯ್ದ ಮೇಲೆ 10 ನಿಮಿಷ ಆದಮೇಲೆ ಸೊಪ್ಪೊಕ್ಕಿನ ಹಾಕೋಣ. ಇದು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಸೊಪ್ಪೊಕ್ಕಿ, ಯಾಕಂದರೆ ಆಲ್ರೆಡಿ ನೆಂದಿರುತ್ತೆ. ಸೊ ಒಂದು 5 to 10 ಮಿನಿಟ್ಸ್ ಆದರೆ ಸಾಕು ಅನ್ಕೋತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೊಪ್ಪೊಕ್ಕಿ ಮತ್ತು ಬೇಯಿಸೋಕ್ಕೆ 5 ಮಿನಿಟ್ಸ್ ಇಡೋಣ. ಈಗ ಸ್ವಲ್ಪ ಹಾಲು ಥಿಕ್ನೆಸ್ ಬಂದಿದೆ, ಆವಾಗ ಏಲಕ್ಕಿ ಪೌಡ್ರ್ ಒಂಚೂರು ಹಾಕ್ಕೊಳ್ಳೋಣ. ಮತ್ತು ಈ ಡ್ರೈ ರೋಸ್ ಏನಿದೆ ಅದನ್ನು ಒಂಚೂರು, ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ, ಬಟ್ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಶುಗರ್ ಹಾಕ್ಕೊಳ್ಳೋಣ. ಶುಗರ್ ನಿಮಗೆ ಯಾವ ಥರ ಬೇಕೋ, ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನು 1 ಕಪ್ ಶುಗರ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು, ಇದಾಗೋಗುತ್ತೆ. ಈಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕಡಿಯೋಣ. ತುಪ್ಪ ಚೆನ್ನಾಗಿ ಬೇಯಲಿ. ಈಗ ದ್ರಾಕ್ಷಿನ ಹಾಕ್ಕೊಳ್ಳೋಣ. ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಬ್ರೌನಿಷ್ ಕಲರಾಗಿ ಬರಲಿ. ಈಗ ದ್ರಾಕ್ಷಿ ಆಗಿದೆ, ಸೈಡ್ಗೆ ಎತ್ಕೊಳ್ಳೋಣ. ಈಗ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಬ್ರೌನಿಷ್ ಕಲರ್ ಬರಲಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಈ ಕಲರ್ ಬಂದಮೇಲೆ ಪಾಯಸಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮತ್ತು ಇದು ಉದ್ದಿರೋ ದ್ರಾಕ್ಷಿ ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಮುಗೀತು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಬೇಯ್ದಿದೆ, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೋರೆಕಾಯಿ ಪಾಯಸ
ರೆಡಿ ಇದೆ.